ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೆನಪು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಇರುತ್ತೆ ಅಂತಂದರೆ, ನಂದು ಡೈಲಿ ರೊಟೀನ್ ಏನಿದೆ ಅದೇ ವ್ಲಾಗ್ ಆಗಿರುತ್ತೆ. ಅಂದರೆ ಫುಲ್ ಡೇ ವ್ಲಾಗ್ ಅಲ್ಲ ಇದು. ಮಾರ್ನಿಂಗ್ ಟು ಆಫೀಸ್ ಹೋಗೋ ಅಷ್ಟರಲ್ಲಿ ಏನೆಲ್ಲ ವರ್ಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿರುತ್ತೆ. ಮಾರ್ನಿಂಗ್ ಎದ್ದಿದ ತಕ್ಷಣ ಬಿಸಿ ನೀರು ಕುಡಿತಾ ಇದ್ದೀನಿ ನಾನು. ಇತ್ತೀಚೆಗೆ ಹ್ಯಾಬಿಟ್ ಮಾಡ್ಕೊಂಡಿರೋದು ಹಾಟ್ ವಾಟ್ರ್ ಕುಡಿಯೋಕ್ಕೆ. ಎದ್ಬಿಟ್ಟು ಸರಿ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಡಚಿಟ್ಬಿಟ್ಟು ಬೆಡ್ಡೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಯಾವಾಗಲೂ ಅಷ್ಟೇ ಕ್ಲೀನ್ ಮಾಡಿಬಿಟ್ಟು ನಾನು ಆಮೇಲೆ ನನ್ನ ಮಗಳು ಎದ್ದೇಳ್ತಾಳ ಅಂತ ನೋಡ್ತಾ ಇದ್ದೆ. ಬಟ್ ಅವಳು ನಾನು ಎದ್ದಿದ ತಕ್ಷಣ ಯಾವಾಗಲೂ ಎಚ್ಚರ ಆಗಿಬಿಡುತ್ತೆ. ಅವಳು ಒದ್ದಾಡ್ತಿದ್ದಾಳೆ, ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಣ ಬಾ ಮಮ್ಮಿ ಅಂತ ಇದ್ಲು. ಸೊ ನನಗೆ ಕೆಲಸ ಇರೋದ್ರಿಂದ ನಾನು ಎದ್ಬಿಡ್ತೀನಿ. ಇದು ಟೈಮ್ ಆ್ಯಕ್ಚುಲಿ 6:50 ಅನಿಸುತ್ತೆ. 6:50 7 o'clock ಅಷ್ಟರಲ್ಲಿ ಎದ್ಬಿಡ್ತೀನಿ ನಾನು. ಎದ್ದು ಆಮೇಲೆ ಗೀಝರ್ ಹಾಕ್ಬಿಟ್ಟೆ. ಯಾವಾಗಲೂ ಅಷ್ಟೇ ಎದ್ದಿದ ತಕ್ಷಣ ನಾನು ಗೀಝರ್ ಹಾಕ್ತೀನಿ. ಆಮೇಲೆ ಕಿಚನ್ ಎಲ್ಲ ಫುಲ್ಲು ನೈಟ್ ಅಡುಗೆ ಮಾಡಿ ಬಿಟ್ಬಿಟ್ಟಿರ್ತೀನಿ. ಹಂಗೆ ಕ್ಲೀನ್ ಮಾಡೋದಕ್ಕೆ ನಂಗೆ ಟಯರ್ಡ್ ಆಗಿಬಿಟ್ಟಿರುತ್ತೆ, ಯಾಕಂದರೆ ವರ್ಕ್ ಹೋಗಿ ಬರ್ತೀನಲ್ಲ. ಸೊ ಅಲ್ಲಿಂದ ಬಂದು ಬಾಲ್ಕನಿಯಲ್ಲಿ ಗಿಡ ಇದೆ, ಸೊ ಅದನ್ನೆಲ್ಲ ಒಂದು ಸಲ ನೋಡ್ತೀನಿ. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಫುಲ್ಲು ಮಳೆ ಅಲ್ವಾ ಅವತ್ತು ಬ್ಯಾಂಗ್ಳೂರು ಫುಲ್ಲು. ಅದೇ ಅಷ್ಟೊತ್ತಿಗೆ ಎದ್ದು ನೋಡಿದ್ರೂ ಫುಲ್ಲು ಮಳೆ ಬರ್ತಿತ್ತು. ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತು. ತುಂಬ ದಿನ ಆದಮೇಲೆ ಮಳೆ ನೋಡಿದ್ವಲ್ಲ, ಸೊ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಕಿಚನಲ್ಲಿ ಫುಲ್ಲು ಪಾತ್ರೆ ಎಲ್ಲ ಹಂಗೆ ಇತ್ತು, ನೈಟ್ ಅಡುಗೆ ಮಾಡಿರೋದು, ಊಟ ಮಾಡಿರೋದೆಲ್ಲ. ಸೊ ಅದಕ್ಕೋಸ್ಕರ ಅದೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂಥೇಳಿ ವಾಶ್ ಮಾಡ್ತಾಯಿದ್ದೆ. ಆಮೇಲೆ ವಾಶ್ ಮಾಡ್ಕೊತ ನಮ್ಮ ಹಸ್ಬೆಂಡ್ ಬಂದರು. ಅವರು ಬಿಸಿ ನೀರು ಕುಡಿತಾರೆ ಮತ್ತು ಆಮ್ಲ ಜ್ಯೂಸ್ ಎಲ್ಲ ಕುಡಿತಾರೆ ಎಂಟಿ ಸ್ಟಮಕಲ್ಲಿ. ಸೊ ಅದು ನಾನು ವಾಶ್ ಮಾಡ್ತಿದ್ನಲ್ಲ ಡಿಶ್ ವಾಶು, ಹಂಗೆ ಟೈಮ್ ಪಾಸ್ ಆಗುತ್ತೆ ಅಂಥೇಳಿ ನನ್ನ ಜೊತೆ ಬಂದು ನಿಂತ್ಕೊಂಡು ಅವರು ಸ್ವಲ್ಪ ನನ್ನ ಜೊತೆ ಮಾತಾಡ್ತಾ ಇದ್ದರು. ಟಿಫನ್ ಮಾಡೋದ್ರ ಬಗ್ಗೆ, ಮತ್ತು ನೀನು ಆಮ್ಲ ಜ್ಯೂಸ್ ಕುಡಿ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಬೇಡಪ್ಪ, ಈಗಲೇ ಕೋಲ್ಡ್ ಆಗಿದೆ, ವೆದರ್ ಈ ಥರ ಇದೆ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳ್ತಾ ಇದ್ದೆ. ಸ್ವಲ್ಪ ಟ್ರೈ ಮಾಡೋ ಅಂತೇಳಿ ನನ್ನ ಜೊತೆ ಅವರು ಹಾಗೆ ಸ್ವಲ್ಪ ಮಾತಾಡಿಕೊಂಡು ನಕ್ಕೊಂಡಿದ್ವಿ. ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಬೇಡ ಅಂತ ಹೇಳ್ಕೊಂಡು ಹಾಗೆ ಸ್ವಲ್ಪ ಮಾತಾಡ್ಕೊಂಡಿಬ್ರು ಟೈಮ್ ಪಾಸ್ ಆಗ್ತಾಯಿತ್ತು ನಾನು ಡಿಶ್ ವಾಶ್ ಮಾಡೋವಾಗ. ಅವರು ಅದೆಲ್ಲ ಅಭ್ಯಾಸ ಇದೆ, ಎಂಟಿ ಸ್ಟಮಕಲ್ಲಿ ಆಮ್ಲ ಜ್ಯೂಸ್ ಕುಡಿತಾರೆ ಮತ್ತು ಕ್ಯಾರೆಟು ಅವೆಲ್ಲ ತಿಂತಾರೆ. ಸರಿ ಇಷ್ಟೊತ್ತಿಗೆ ಹಾಲು ಕಾಯಕ್ಕಿಡೋಣ ಅಂಥೇಳಿ ಹಾಲಿಡ್ತಾ ಇದ್ದೆ. ನೈಟು ಸ್ವಲ್ಪ ಹಾಲು ಉಳಿದಿತ್ತು, ಅದೇ ಪಾತ್ರೆಗೆ ಇನ್ನೊಂಚೂರು ಹಾಲು ಇದ್ಬಿಟ್ಟು ಎತ್ತಿಕ್ಬಿಟ್ಟೆ. ನಾನು ಎದ್ದೆ ಅಂದರೆ ನನ್ನ ಮಗಳು ಎದ್ಬಿಡ್ತಾಳೆ ಇಮಿಡಿಯೇಟಾಗಿ. ಅವಳು ನಾನಿದ್ದರೆ ಎಷ್ಟೊತ್ತು ಬೇಕಾದ್ರೆ ನಿದ್ದೆ ಮಾಡ್ತಾಳೆ, ನಾನಿಲ್ಲ ಅಂತಂದರೆ ಎದ್ಬಿಟ್ಟು ನನ್ನ ಹಿಂದೆನೇ ಸುತ್ತಾಡ್ತಾ ಇರ್ತಾಳೆ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಅವಲಕ್ಕಿ ಇತ್ತು ಸ್ವಲ್ಪ, ಅವಲಕ್ಕಿ ಹಾಕ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡಿಬಿಡೋಣ ಅಂಥೇಳಿ ಅವಲಕ್ಕಿ ಸೋಸ್ಕೋತಾ ಇದ್ದೆ. ಏನಾದರೂ ಡಸ್ಟ್ ಇದ್ದರೆ ಮತ್ತು ಭತ್ತ ಅದು ಇದು ಇರುತ್ತೆ, ಅದು ಕ್ಲೀನ್ ಮಾಡ್ಕೊಳೋಣ ಅಂಥೇಳಿ ಮಾಡ್ತಾಯಿದ್ದೆ. ನೈಟದ್ದು ಸ್ವಲ್ಪ ಪಲಾವ್ ಇತ್ತು, ಸೊ ಪಲಾವು ಮಧ್ಯಾಹ್ನಕ್ಕೆ ತಿನ್ಕೊಳ್ತಾರೆ, ಬ್ರೇಕ್ಫಾಸ್ಟ್ಗಿದ್ರೆ ಸಾಕು ಅಂಥೇಳಿ ಸ್ವಲ್ಪ ಅವಲಕ್ಕಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನೇ ಮಾಡ್ತಾಯಿದ್ದೆ. ನನ್ನ ಮಗಳು ಸ್ವಲ್ಪ ತಿನ್ನೋಕೆ ಅವಲಕ್ಕಿ ಬೇಕು ಅಂತ ಕೇಳ್ತಿದ್ಲು ಅಂಥೇಳಿ ಅವಳಿಗೆ ಅವಲಕ್ಕಿ ಕೊಡ್ತಾಯಿದ್ದೆ. ಫುಲ್ಲು ಸೋತ್ಕೊಬಿಡೋಣ ಅಂತ ಸೋಸ್ಕೋತಾ ಇದ್ದೆ. ಏನಾದ್ರು ಡಸ್ಟ್ ಇದ್ದರೂ ಇದ್ರಲ್ಲಿ ಬೀಳುತ್ತೆ ಅಂಥೇಳಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಈ ಥರ ಮಾಡಿಕೊಂಡ್ರೆ ಏನಾದ್ರು ಡಸ್ಟ್ ಇದ್ದರೆ ಬಂದ್ಬಿಡುತ್ತೆ ಅಂತ. ಅವಲಕ್ಕಿ ಅಂದರೆ ನನ್ನ ಮಗಳು ತುಂಬ ಬೋರ್ ಆಗಿತ್ತು. ಸೊ ಅವಲಕ್ಕಿ ಮಾಡೋಣ ಅಂಥೇಳಿ ಅವಲಕ್ಕಿನೇ ಮಾಡಿಕೊಂಡೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಎಣ್ಣೆ ಕಾಯಲಿ ಅಂಥೇಳಿ ಹಂಗೆ ಬಿಟ್ಟಿದ್ದೆ. ಸೊ ಎಣ್ಣೆ ಕಾದಿದ ತಕ್ಷಣ ಒಗ್ಗರಣೆ ಎಲ್ಲ ಮಾಡಿಕೊಂಡು ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ.
ಒಗ್ಗರಣೆ ಮಾಡ್ಕೊಂಡು ಲೋ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡಿಕೊಂಡೆ, ಯಾಕಂದರೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ, ಇಲ್ಲಾಂತಂದರೆ ಅದು ಕ್ರಿಸ್ಪಿಯಾಗಿರಲ್ಲ ಕಡಲೆ ಬೀಜ ಅಂಥೇಳಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೆ. ಆನಿಯನ್ನು ಟೊಮೆಟೊ ಎಲ್ಲ ಹಾಕ್ಕೊಂಡು ಮತ್ತು ಇದು ಚಿಲ್ಲಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೂ ತುಂಬ ಇಷ್ಟ ಆಗುತ್ತೆ ಅವಲಕ್ಕಿ ಚಿತ್ರಾನ್ನ. ಮತ್ತು ಈ ಚಳಿಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದರೆ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾಗೋಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಬಂದು ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ನಾನು ಹಂಗೆ ತಿಂದ್ಕೊಂಡು ಆಫೀಸಿಗೆ ಫುಲ್ಲು ರೆಡಿ ಆಗಿಬಿಟ್ಟಿದ್ದೆ. ಅವಳಿಗೆ ತಿನ್ನಿಸ್ಬಿಟ್ಟೇ ಹೋಗೋದು ನಾನು. ಅವಳಿಗೆ ತಿನ್ನಿಸ್ತಾ ನಾನು ತಿನ್ಕೊಳ್ತಾ ಇದ್ದೆ. ಅಲ್ಲಿಂದ ಹೊರಡೋಣ ಅಂಥೇಳಿ ಮಗುಗೆ ಬಾಯ್ ಹೇಳಿ ಪಪ್ಪಿ ಕೊಟ್ಟು